ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 13, 2025ರಂದು ಶ್ರೀ ಶಿವರಾತ್ರೀಶ್ವರ ಮಹಿಳಾ ಸಮಾಜ ಮತ್ತು ಮೈಸೂರು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಚುಟುಕು ರತ್ನ ಡಾಕ್ಟರ್ CPK ಅವರ 86ನೇ ಜನ್ಮದಿನೋತ್ಸವ ಸಂಭ್ರಮ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಕಸ್ತೂರಿಬಾ ಗಾಂಧಿ ಪ್ರಶಸ್ತಿ ಪ್ರದಾನ, ಬೊಗಸೆಯೊಳಗಿನ ಚುಟುಕು ಸಾಗರ ಕೃತಿ ಲೋಕಾರ್ಪಣೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಆದ ಡಾಕ್ಟರ್ K. ಚಿದಾನಂದ ಗೌಡ, ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಶ್ರೀ ತೋಂಟಂದಾರ್ಯ, 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾದ ಶ್ರೀ ಚುಟುಕು ರತ್ನ ಡಾಕ್ಟರ್ CPK, ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ ಸದಸ್ಯರು ಆದ ಶ್ರೀ ವೈದ್ಯ ರತ್ನ ಡಾಕ್ಟರ್ D. ತಿಮ್ಮಯ್ಯ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ K. ಲೋಲಾಕ್ಷಿ, ಖ್ಯಾತ ಸಾಹಿತಿಗಳು ಮತ್ತು ವಿಮರ್ಶಕರು ಆದ ಡಾಕ್ಟರ್ ತಾರಿಣಿ ಚಿದಾನಂದಗೌಡ, ಶ್ರೀ ಶಿವರಾತ್ರೀಶ್ವರ ಮಹಿಳಾ ಸಮಾಜದ ಅಧ್ಯಕ್ಷರಾದ ಚುಟುಕು ಸಿರಿ ಡಾಕ್ಟರ್ ರತ್ನ ಹಾಲಪ್ಪಗೌಡ, ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಮಡ್ಡಿಕೆರೆ ಗೋಪಾಲ್, ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಸಂಸ್ಥಾಪಕರಾದ ಚುಟುಕು ಯುಗಾಚಾರ್ಯ ಡಾಕ್ಟರ್ MGR ಅರಸ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಆದರೆ ಸ್ವಲ್ಪ ಲೇಟ್ ಆದ್ದರಿಂದ ನಾನು ಮಾತಾಡೋದನ್ನ ನಿಲ್ಲಿಸಿ ಪೂಜ್ಯ CPK ಅವ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಚ್ಛೆ ಪಡೋಲ್ಲ. ಆದರೆ ಪೂಜ್ಯ ದೇಶದ ರಾಷ್ಟ್ರ ಕುವೆಂಪುರವರ ಶ್ರೇಷ್ಠ ಹಾಗೂ ಜ್ಯೇಷ್ಠ ಶಿಷ್ಯರಾದಂಥ ದೇಶಗೌಡವರು ಕುವೆಂಪುರವರ ಬಗ್ಗೆ ಮಾತಾಡ್ತಕ್ಕಂಥ ಕೆಲವೇ ನುಡಿಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. CPK ಅವರ ಸಾಹಿಲೋಕದ ಮಾಂತ್ರಿಕ ನಾಮ. ಅವರು 400ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ್ದಾರೆ, ಸಾವಿರಾರು ಕವಿತೆಗಳನ್ನು ರಚನೆ ಮಾಡಿದ್ದಾರೆ. ಯಾವ ಸಾಹಿತ್ಯವನ್ನು ಇಟ್ಕೊಂಡ್ರೂ ಕೂಡ ಹೊಸ ಒಳವು ಧಾರಾಳವಾಗಿ ಕಾಣುತ್ತವೆ. ಹಳೆ ಕನ್ನಡ ಕಾವ್ಯಗಳಿಗೆ ಹೊಸ ಯುಗಕ್ಕೆ ತಕ್ಕಂತೆ ವ್ಯಾಖ್ಯಾನ ಬರೆದಿದ್ದಾರೆ. ಇಂಗ್ಲಿಷ್ ಕಾವ್ಯ ಮೀಮಾಂಸೆಯು ಯಾವ ಇಂಗ್ಲಿಷ್ ಪ್ರಾಧ್ಯಾಪಕರಿಂದಲೂ ಸಾಧ್ಯವಿಲ್ಲದಂತೆ ಅವರು ವಿಮರ್ಶೆ ಮಾಡಿದ್ದಾರೆ ಅಂತ ಪೂಜ್ಯ ದೇಶಗಳು ಹೇಳಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಅನೇಕ ಶಿಷ್ಯರಿಗೆ ಮತ್ತು ಶಿಷ್ಯರಿಗೆ ವಿದ್ಯಾದಾನ ಮಾಡಿದ್ದಾರೆ. ನನಗೆ ಗೊತ್ತಿರೋ ಹಾಗೆಯೇ ವೇದಿಕೆಯ ಮೇಲೆ ಅವರ ಒಬ್ಬ ಶಿಷ್ಯರು ಇದ್ದಾರೆ, ವೇದಿಕೆಯ ಮುಂದೆ ಕೂಡ ಅವರ ಶಿಷ್ಯರೆಲ್ಲ ಕುಳಿತಿದ್ದಾರೆ. ಹಾಗಾಗಿ ಈ ಸಮಾರಂಭದಲ್ಲಿ ಅನೇಕ ಮಂದಿ ಶಿಷ್ಯರು CPK ಅವರ ಪ್ರೌಢಿಮೆ ಅದನ್ನು ಬಲ್ಲವರಾಗಿದ್ದಾರೆ. ಅವರನ್ನು ಗುರುಗಳಾಗಿ ಪಡೆದಂಥ ಭಾಗ್ಯವಂತರು ಕೂಡ ಅವರಾಗಿದ್ದಾರೆ. ಅದಾದ ಮೇಲೆ ಎರಡನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಾಯಶಃ ಹಾಗಾಗಿ ಇಲ್ಲಿ ಮಹಿಳೆಯರ ಸಂಖ್ಯೆ ಪುರುಷರ ಸಂಖ್ಯೆಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಪೂಜನೀಯ ಗುರುಗಳು ಆದ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿ ಅವರ ಪುಣ್ಯ ಸ್ಮರಣೆಯೊಂದಿಗೆ 2 ನುಡಿಗಳನ್ನು ತಮ್ಮ ಮುಂದೆ ನಿವೇದಿಸಿಕೊಳ್ಳುತ್ತಿದ್ದೇನೆ. ಸುಮಾರು 2 ದಶಕಗಳ ಹಿಂದೆ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರ ಸಂಘಟನೆಯನ್ನು ಮಾಡುವುದರ ಮುಖಾಂತರ ಅವರುಗಳ ಮುಖಾಂತರ ಜನತೆಯಲ್ಲಿ ಸದ್ಗುಣಗಳ ವಿನಿಮಯದೊಂದಿಗೆ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಂತೃಪ್ತಿಗಳನ್ನು ಮೂಡಿಸಲು ಕಾರ್ಯನಿರತರಾಗಿರುವ ಮಹದೋದ್ದೇಶದಿಂದ ಶಿವರಾತ್ರೀಶ್ವರ ಮಹಿಳಾ ಸಮಾಜವನ್ನು ಪ್ರಾರಂಭಿಸಲು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿ ಅವರು ಸಂಕಲ್ಪ ಮಾಡಿದರು. ಹೀಗಾಗಿ ಪೂಜ್ಯರ ದಿವ್ಯಾನುಗ್ರಹದಿಂದ ಈ ಶ್ರೀ ಶಿವರಾತ್ರೀಶ್ವರ ಮಹಿಳಾ ಸಮಾಜ ಸರ್ಕಾರಗಳ ನಿಯಮಾವಳಿಗಳ ಪ್ರಕಾರ ನೋಂದಾಯಿಸಲ್ಪಟ್ಟು ಸಮಾಜದ ಗಣ್ಯ ಮಹಿಳೆಯರುಗಳ ಸಾರಥ್ಯದಲ್ಲಿ ಜಾರಿಗೆ ಬಂದಿತು. ಈ ಸಂಸ್ಥೆಯ ಮುಖಾಂತರ ಪೂಜ್ಯರ ಆದೇಶದಂತೆ ಕಳೆದ ಸುಮಾರು 30 ವರ್ಷಗಳಿಂದ ಶ್ರೀ ಶಿವರಾತ್ರೀಶ್ವರ ಮಹಿಳಾ ಸಮಾಜ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿರಂತರವಾಗಿ ಸಂಘದ
ದೇಶಕ್ಕೆ ಕಿಂಚಿತ್ತೂ ಲೋಪವಾಗದಂತೆ ಯಶಸ್ವಿಯಾಗಿ ಕಾರ್ಯಗಳನ್ನು ನಡೆಸುತ್ತಾ ಬಂದಿದೆ. ಅಧಿಕಾರ ಮಾಡೋದಿದೆಯಲ್ಲ, ಅದಕ್ಕೆ ನಿಜವಾಗಿಯೂ ಕೂಡ ನಾವು ನಮ್ಮ ಈ ಗುರುಗಳನ್ನ ಮಾರ್ಗದರ್ಶಕರಾಗಿ ಇವತ್ತು ಕೂಡ ನಾನು ಭಾವಿಸ್ಕೊಳ್ತೇನೆ. ಅಲ್ಲಿ ಆ ಚೇರಿಗೆ ಪೂರ್ವ ಮೊದಲು ನನಗೆ ಎಲ್ಲಾ ನಿರ್ದೇಶಕರು ಕೂಡ ನನಗೆ ನೆನಪಾಗ್ತಾ ಹೋಗ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ನನ್ನ ಗುರುಗಳೇ ಆಗಿದ್ದಾರೆ. ದೇಶದವರಿಂದ ಹಿಡಿದು ಸುಮಾರು ಸಂಖ್ಯೆ ನನ್ನ ಗುರುಗಳಿರೋದ್ರಿಂದ ಆ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇದೆ. ಅದನ್ನ ಅರಸಿ ಸರ್ ಹೇಳುವಾಗ ನನ್ಗೆ ಅನಿಸ್ತು, ನಾನು ಯಾಕೆ ಅದನ್ನ ಅಷ್ಟು ಹೊತ್ತು ತಲೆ ಮೇಲೆ ಹೊತ್ತು ಮಾಡ್ತಾ ಇದ್ದೇನೆ ಅಂತಂದ್ರೆ, ನನ್ನ ಹಿರಿಯರು ಕಟ್ಟಿದಂತಹ ಸಂಸ್ಥೆಯನ್ನ ಅದನ್ನ ಮತ್ತಷ್ಟು ಒಂದು 50 ವರ್ಷ 100 ವರ್ಷಗಳ ಕಾಲ ಅದನ್ನ ಭದ್ರವಾಗಿ ಕಟ್ಟಬೇಕು ಅನ್ನುವಂಥದ್ದು ನನ್ನ ಪ್ರಬಲವಾದ ಆಕಾಂಕ್ಷೆ. ಆಕಾಂಕ್ಷೆ ನನ್ನ ಪಕ್ಷ ಅದನ್ನ ಕೆಲಸ ಮಾಡ್ತಾ ಇರುವಂತಹದ್ದು. ಗೋವಿಂದರಾದಂತ ಫಾರಿನಿಂದ ಬಂದಿದ್ದ ಒಬ್ಬ ಪ್ರಿನ್ಸಿಪಾಲ್ ಇದ್ರವಾಗ ನಮ್ಮ PTI ನಲ್ಲಿ ಅವರು, ನೀರು ಬೆಳಿಗ್ಗೆ ಏನಿದ್ರು 7:30 ಹೋಗಿ CPK ಅವ್ರನ್ನ ಹಿಡ್ಕೋಬೇಕು, ಈಗ ನಿಮ್ಗೆ ಸಿಗಲ್ಲ, ಮರ್ಯಾದೆ ಕಳ್ಕೊಂಡ್ಬಿಡ್ತೀಯ ಅಂತ. 6:45 ಬಂದೆ. ಈಗೇನು ನಮ್ಮ ಮಾತೃಮಂಡಲಿಯಿಂದ ಒಂದು ರಸ್ತೆ, ಆ ಕಡೆಯಿಂದ ವಾಲ್ಮೀಕಿ ಕಡೆ ರಸ್ತೆ ಬಂದು ಸೇರುತ್ತೆ. ಆ ಸೆಂಟ್ರಿನಲ್ಲಿ ಮನೆ ಇದ್ದು, ಜಾಲರಿ ಮನೆ ಹೋದೆ. ಮಕ್ಕಳಿಗೆ ಮೊಸರನ್ನ ಕಳಿಸಿ ಕೈ ತುತ್ತು ಹಾಕಿದ್ರು. ಇವ್ಯಾರು ಹೋದಾಗ ನಮ್ಮೂರಿಗಾನೆ ನಂಜೇಗೌಡ ಶಿಷ್ಯ ಕನ್ನಡ ಪಂಡಿತ್ ಮಾಡ್ತಿದ್ದಾನೆ ಅಂತ ಸ್ವಾಮಿ ಅವರು ಹೇಳಿದ್ರು. ನೀತಿ ಪ್ರವೃತ್ತಿ ಆ ಮಗನಲ್ಲಿ ಬಂದಿದೆ ಅಂದ್ರೆ ಆ ತಪ್ಪು ಆ ಮಗುವಿಂದಲ್ಲ, ನಮ್ಮ ತಪ್ಪು ಅನ್ನೋದ್ರ ಮೊದಲು ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮಲ್ಲಿ ಏನಾದರೂ ಸಮಾಜದಲ್ಲಿ ಸಂಸ್ಕೃತಿ, ಶಾಂತಿ, ನೆಮ್ಮದಿ ಏನಾದರೂ ಉಳಿದಿದ್ರೆ ಅದು ತಾಯಿಯಿಂದ ಮಾತ್ರ ಅನ್ನುವಂಥದ್ದನ್ನ ಗಡಾಕೋದಿಸವಾಗಿ ನಾನು ಹೇಳ್ತಾ ಇರ್ತೇನೆ. ತುಣುಕು ಭೋಜನದ ಮತ್ತು ಅದರಿಂದ ನಾನು ಹೆಚ್ಚು ಮಾತನಾಡೋದಕ್ಕೆ ಬಯಸೋದಿಲ್ಲ. ಇವತ್ತು ನನಗೆ 86 ವರ್ಷಗಳು ತುಂಬಿದ್ದನ್ನೇ ಒಂದು ನೆಪವಾಗಿ ಇಟ್ಟುಕೊಂಡು ನಮ್ಮ ಶ್ರೀ ಶಿವರಾತ್ರೀಶ್ವರ ಮಹಿಳಾ ಸಮಾಜ ಹಾಗೂ ಮೈಸೂರು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು, ಈ ಎರಡೂ ಸಂಸ್ಥೆಗಳು ನನ್ನನ್ನು ಆತ್ಮೀಯವಾಗಿ ಸನ್ಮಾನಿಸಿದೆ. ಈ ಸಂಸ್ಥೆಗಳಿಗೆ ಶ್ರೀಮತಿ ರತ್ನ ಆಲಪಗೌಡ ಅವರಿಗೆ, ಡಾಕ್ಟರ್ MBR ಅರಸು ಅವರಿಗೆ ನಾನು ತುಂಬ ಆಭಾರಿ ಅನ್ನುವಂಥ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಿಂದ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮತ್ತಷ್ಟು ಅದು ದಾಟಿರೋದು ಬೆಳಿಗ್ಗೆ ಹೇಳಿದಾಗೆ 400 ಗಡಿ ದಾಟಿಬಿಟ್ಟಿದೆ. ಅವ್ರ ಬಗ್ಗೆ ಈಗಾಗಲೇ ಲೋಲಾಕ್ಷಿ ಅವರು ಹೇಳಿರೋದ್ರಿಂದ, ತಿಮ್ಮೆ ಹೇಳಿರೋದ್ರಿಂದ, ಚಿದಾನಂದ ಗೌಡ ಹೇಳಿರೋದ್ರಿಂದ ನಾನು ಇನ್ನು ಹೇಳಲಾಗಿಲ್ಲ. ಅದು ಚುಟುಕಿಗೆ ಒಂದು ರಕ್ಷಣೆ ಎಂದರೆ CPK ಅವರ ಚುಟುಕುಗಳು ನಾವು ಮೊದಲು ವೈದ್ಯವಾರ್ಥ ಪ್ರಕಾಶನದ ನಂತರ ಬಂದಾಗ ಅದು 3 ಮುದ್ರಣಗಳನ್ನು ಕಂಡು. ಚುಟುಕು ಸಾಹಿತ್ಯಗಳಿಗೆ ಒಂದು ಗರಿ ಅನ್ನೋದಾದ್ರೆ ಹೊರಗಡೆ ಚಿದಾನಂದ ಗೌಡರು ಕುಲಪತಿಗಳಾಗಿದ್ದಾಗ ನಂತರ ಅವರು ರಚಿಸಿದ ತಂತ್ರಜ್ಞ ಚುಟುಕುಗಳನ್ನ ನಾವು ಪ್ರಕಟಿಸಿದ್ವು. ಆಗ ಮತ್ತಷ್ಟು ಗರಿ ಬರ್ತದೆ. ಆದರೆ ಚುಟುಕುಗಳ ಮುಖಾಂತರ ಲೋಲಾಕ್ಷಿ ಅವರು ಹೇಳಿದಾಗೆ ಪ್ರಧಾವಣೆ ಆಗಲಿ, ಆಂದೋಲನ ಆಗಲಿ, ಮೈಸೂರು ಮಿತ್ರ ಆಗಲಿ, ಯಾವುದೇ ಒಂದು ಪತ್ರಿಕೆಯಲ್ಲಿ 3 ಸಾಲ ಅವ್ರು ಮುಟ್ಟಿದ್ರೆ ಸಂಬಂಧಪಟ್ಟವರು, ಸಂಬಂಧ ಪಡದೇ ಇದ್ದವರು, ಮುಂದೆ ಸಂಬಂಧ ಪಟ್ಕೊಳ್ಳೋಂಥವ್ರು ಮುಟ್ಟಿ ನೋಡ್ಕೊಳ್ಳುವಂತಹ ಚುರುಕು ಮುಡಿಸುವಂಥ 3 ಲೈನ್. ಒಂದೊಂದು ವಾರದಲ್ಲಿ ಏನಾದ್ರು ಅದು ಕಾಣಿಸ್ಕೊಳ್ದೇ ಇದ್ರೆ ಈ ಪತ್ರಿಕೆಯಲ್ಲಿ ಏನಪ್ಪ ನಾವು ಓದ್ತಾ ಇರೋದು ಯಾವುದು ಅನ್ನೋದು ಅನುಮಾನನ ಮೂಡಿಸ್ತೀವಿ. ನಾವು ಇಷ್ಟೇ ಕೇಳ್ಕೊಳ್ಳೋದು ಭಗವಂತನಲ್ಲಿ, ಚಿದಾನಂದ ಗೌಡ ಅವರು, ತಾರಣಿ ದೇವಿಯವರು, CPK ದಂಪತಿಗಳು ಶತಾಯುಷಗಳಾಗಬೇಕು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ
ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ.